ನಿಮ್ಮಪ್ಪ ಫೋನ್ ಮಾಡಿದ್ರು. ಅಕೌಂಟ್ ಓಪನ್ ಮಾಡೋದಕ್ಕೆ ಬಂದ್ರ ಮೇಡಮ್? ನನಗೆ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಅಕೌಂಟ್ ಇದೆ. ನಾನು ಅಕೌಂಟ್ ಓಪನ್ ಮಾಡಕ್ ಬಂದಿಲ್ಲ. ಲೋನ್ ಏನಾದ್ರು ಬೇಕಿತ್ತಾ ಮೇಡಮ್? ಇನ್ಫಾರ್ಮೇಶನ್ ಬೇಕು. ಬ್ಯಾಂಕ್ ಬಗ್ಗೆನಾ? ಟ್ರಾನ್ಸಾಕ್ಷನ್ ಬಗ್ಗೆ. ನಿಮ್ಮ ಅಕೌಂಟ್ ದಾ? ನನ್ ಎನಿಮಿ ಅಕೌಂಟ್. ಏನು? ಅದೇ ನನ್ ಫ್ರೆಂಡ್ ಅಕೌಂಟು. ಅಕೌಂಟ್ ಹೋಲ್ಡರ್ ಅಲ್ದೇ ಇರೋರ್ಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಕೊಡಕ್ ಆಗಲ್ಲ ಮೇಡಮ್. ಅವ್ರ ಹೆಲ್ತ್ ಚೆನ್ನಾಗಿಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಪ್ರಾಬ್ಲಮ್ ಏನಿಲ್ಲ, ನೀವ್ ಹೇಳಿ. ಸಾರಿ ಮೇಡಮ್, ಬ್ಯಾಂಕ್ ರೂಲ್ಸ್ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ನಮ್ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸಪೋಸ್ ನಾನು ನಿಮ್ ಬ್ಯಾಂಕ್ ಅಲ್ಲಿ 10 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ? ಅಕೌಂಟ್ ನಂಬರ್ ಏನಂದ್ರಿ? ದಟ್ಸ್ ಗುಡ್. ಹೆಸರು ರಾಜಲಕ್ಷ್ಮಿ, ಡಾಟರ್ ಆಫ್ ರಾಜಾರಾಮ್, ರಾಮಾಪುರ. ಅಕೌಂಟ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಡೇಟ್ ಅಂಡ್ ಅಮೌಂಟ್. 5 ಕೋಟಿ ಯಾರ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿದೆ ಅಂತ ನೋಡಿ. ಮಿಸ್ಟರ್ ವಾಸುದೇವ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಚೆಕ್ ಡೆಪಾಸಿಟ್ ಟ್ರಾನ್ಸಾಕ್ಷನ್. ಎಸ್, ವಾಸುದೇವ್ ಅಂದ್ರೆ ಅಖಿಲ್ ಅವರಪ್ಪ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಯಾರು ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಯ್ತಾ? ಹೊಸದಾಗಿ ಟೀಮಿಗೆ ಬಂದಿರೋ ಹಾಕಿ ಪ್ಲೇಯರ್ ಅಖಿಲ್ ಅವರಪ್ಪ ವಾಸುದೇವ್ರ ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿರೋದು. ಅವ್ರು ರಾಜಲಕ್ಷ್ಮಿಗೆ 5 ಕೋಟಿ ಕೊಟ್ರಾ? ಯಾಕೆ ಕೊಟ್ಟಿದಾರೋ ಏನೋ ನಾವ್ ತಿಳ್ಕೋಬೇಕು. ಹೆಲ್ಪ್ ಮಾಡಿರ್ತಾರೆ ಅಂದ್ರೆ ಅವರಿಗೆ ಇದಕ್ಕಿಂತ ಮುಂಚೆ ಅವಳು ಗೊತ್ತೇ ಇಲ್ಲ. ಹೋಗ್ಲಿ, ದಾನ ಮಾಡಿದ್ದಾರೆ ಅಂದ್ರೆ ಅವಳು ಚಾರಿಟಿಗೋಸ್ಕರ ಈಸ್ಕೊಳಲ್ಲ. ಯಾಕೆ ಕೊಟ್ಟಿರ್ತಾರೆ? ರಾಜಲಕ್ಷ್ಮಿ ಟೀಮಲ್ಲಿ ಇಲ್ದೇ ಇರೋದಕ್ಕೂ ಇವರು ಅವಳಿಗೆ ದುಡ್ಡು ಕೊಟ್ಟಿರೋದಕ್ಕೂ ಏನ್ ಸಂಬಂಧ? ಸಮಥಿಂಗ್ ಇಸ್ ರಾಂಗ್. ಅದೇನು ಅಂತ ನಾವು ತಿಳ್ಕೊಳ್ಬೇಕು. ನಿಮ್ಗೋಸ್ಕರ ಚಿಕ್ಕಪ್ಪ ತುಂಬಾ ಕಾಯ್ತಾ ಇದ್ರು ಅಪ್ಪ. ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ರು ದೊಡ್ಡಪ್ಪ. ನಿನ್ಗೋಸ್ಕರ ಕಣ್ಣಲ್ಲಿ ಎಣ್ಣೆ ಬಿಟ್ಟು ಕಾಯ್ತಿದ್ದೆ ಕಣೋ. ನೀವ್ ಚೆನ್ನಾಗಿರ್ಬೇಕು ಅಂತ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿ ಬಂದಿದ್ದಾರೆ ಅನ್ಸತ್ತೆ ಭಾವನವ್ರೆ. ನೀನ್ ಬಾಯಿ ಮುಚ್ಚು. ಈ ವಯಸ್ಸಲ್ಲಿ ಅಂಗಪ್ರದಕ್ಷಿಣೆ ಮಾಡೋ ಅವಶ್ಯಕತೆ ಇತ್ತ ಅಜ್ಜಿ? ಏನೂ ಇಲ್ಲ ಬಿಡೆ, ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿದ್ರೆ ಸಾಕು. ನಾನು ಕೂಡ ದಿನ ಮನೇಲಿ ಪೂಜೆ ಮಾಡ್ತಾ ಇದ್ದೆ ಅಣ್ಣ. ನನಗ್ ಗೊತ್ತು ಪದ್ಮ, ಪ್ರಸಾದ ತಿನ್ಬೇಕು ಅಂತಾನೆ ದಿನವಿಡೀ ನೀನು ಉಪವಾಸದಿಂದ ಇರ್ತಿದ್ದೆ ಅಲ್ಲ? ಆಳೆತ್ತರದ ಮನುಷ್ಯ ಹಿಂಗಾಗ್ಬಿಟ್ಟ ನೋಡಮ್ಮ. ಏನ್ ಆಕ್ಟ್ ಮಾಡ್ತೀಯಮ್ಮ? ನೀನ್ ಚೆನ್ನಾಗಿದ್ರೆ ನನಗಷ್ಟೇ ಸಾಕಪ್ಪ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ನಮ್ಮ ಯಜಮಾನ್ರು ಹೋದ್ಮೇಲೆ ಒಬ್ಳೆ ಇರಕ್ಕಾಗ್ದೆ ಇಲ್ಲಿಗೆ ಬಂದ್ಬಿಟ್ನಪ್ಪ. ನಮ್ ಶಾಪ್ ಹೇಗಿದೆ ಶಿವರಾಜು? ಚೆನ್ನಾಗಿದೆ ಅಣ್ಣ. ಹೊಲದ ಕೆಲಸ ಎಲ್ಲ ಚೆನ್ನಾಗ್ ಆಗ್ತಿದ್ಯಾ? ಚೆನ್ನಾಗಾಗ್ತಿದೆ ಅಣ್ಣ. ನಾನು ಎಲ್ಲೇ ಇದ್ರೂ ಕೂಡ ಈ ಮನೆ, ಈ ಊರು, ಈ ಹೊಲ ಎಲ್ಲ ನೋಡ್ಕೊಳ್ಳೋದಕ್ಕೆ ನೀನಿರೋದೇ ನನ್ನ ಧೈರ್ಯ ಶಿವರಾಜು. ಸರಿ ಸರಿ, ಮಾತ್ ನಿಲ್ಸಿ ಒಳಗ್ ಕರ್ಕೊಂಡು ಹೋಗೋಣ ಬಾಪ್ಪ. ಒಂದು ಕ್ಷಣನೂ ಯೋಚನೆ ಮಾಡದೆ ನಮ್ಮ ಅಣ್ಣನ ಇವಾಗ್ಲೇ ನೋಡ್ಬೇಕು ಅಂತ ಬಂದ್ಬಿಟ್ರಮ್ಮ. ತುಂಬಾ ಒಳ್ಳೆ ಕೆಲ್ಸನೇ ಮಾಡಿದಿರಿ.
ಡಾಕ್ಟರ್ ಅವ್ರ ಪ್ರಾಣನ ಉಳಿಸ್ಕೊಟ್ರು. ನೀವಿಬ್ರು ನಿಮ್ ಚಿಕ್ಕಪ್ಪನ್ ಕರ್ಕೊಂಡ್ ಬಂದು ಅವ್ರ ಆಯಸ್ನ ವೃದ್ಧಿ ಮಾಡಿದ್ದಷ್ಟೇ ಅಲ್ಲ, ಅವ್ರ ಗೌರವ ಪ್ರತಿಷ್ಠೆನೂ ಕೂಡ ಉಳಿಸ್ಬಿಟ್ರಿ ಕಣ್ರು. ಅದು ನಮ್ ಜವಾಬ್ದಾರಿ ದೊಡ್ಡಮ್ಮ. ನೀವಿಬ್ರು ಈ ಮನೆ ಹೆಣ್ಮಕ್ಳಾದ್ರೂ ನಿಮ್ಮ ತಂದೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನೋವಾಗ್ದಿರೋ ಹಾಗೆ, ಅವರು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮಿಬ್ರನ್ನು ಹೀಗೆ ನೋಡ್ತಾ ಇದ್ರೆ ನನಗಂತೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಬಂಗಾರದಂಥ ಮಕ್ಕಳನ್ನ ಕೊಟ್ಟಿದ್ದಾನೆ ಆ ದೇವರು. ಇದಕ್ಕಿಂತ ಇನ್ನೇನು ಬೇಕು ನನಗೆ? ಸರಿ, ನೀವಿಬ್ರು ಊಟ ಮಾಡಿ ಎಷ್ಟೊತ್ತಾಯ್ತೋ ಏನೋ. ಇಬ್ರು ಹೋಗಿ ಕಾಲ್ ತೊಳ್ಕೊಂಡ್ ಬನ್ನಿ, ನಾನಿಬ್ರಿಗೂ ಊಟ ಬಡಿಸ್ತೀನಿ. ಅಮ್ಮ, ನಾವು ಆಮೇಲೆ ತಿಂತೀವಿ. ನೀನ್ ಹೋಗಿ ಅಪ್ಪಂಗೇನ್ ಬೇಕೋ ನೋಡು. ಗಂಡನ ಬಗ್ಗೆನೇ ಯೋಚನೆ ಮಾಡ್ತಾ ಮಕ್ಕಳ ಹಸಿವನ್ನ ಮರೆಯುವಂತ ತಾಯಿ ಅಲ್ಲ ನಾನು. ಇನ್ನೇನು ನೀವಿಬ್ರು ಮಾತಾಡ್ಕೊಡ್ದು. ಬೇಗ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ. ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡಿ ಬನ್ನಿ.